ಈಗ ಕರ್ನಾಟಕ ರಾಜ್ಯಾದ್ಯಂತ ಕೆಲವು ಸುದ್ದಿ ಬಿತ್ತರಣೆ ಆಗಾಕತ್ತಾವ. ಎಲ್ಲ ಪ್ಯಾಕೇಜ್ ಸುದ್ದಿ ಬಿತ್ತರಣೆಗಳು ನೋಡಿದಿರಲ್ಲ. ದಿವಸ ನೋಡಾಕತ್ತೀರಿ, ನೀವು ಯೂಟ್ಯೂಬ್ದಾಗ ನೋಡಾಕತ್ತೀರಿ, ಫೇಸ್ಬುಕ್ದಾಗ ನೋಡಾಕತ್ತೀರಿ, ದೊಡ್ಡ ದೊಡ್ಡ ಚಾನಲ್ದಾಗೂ ನೋಡಾಕತ್ತೀರಿ. ಯಾವ ರೀತಿ ಪ್ಯಾಕೇಜ್ಗಳು ನಡೆದಾವ ಅನ್ನೋದು ಇವತ್ತು ನಾನು ಬಹಿರಂಗಗೊಳಿಸಾಕತ್ತೀನಿ. ಡಿ ಕೆ ಶಿವಕುಮಾರ್ ಕಡೆ 60 ಶಾಸಕರದಾರಂತ್ರಿ. ಯಾರು ಹೇಳ್ತಾರ್ರಿ? ನಗಬೇಕೋ ಅಳಬೇಕೋ? ಇದು 10ರಿಂದ 15 ಶಾಸಕರು ಬರೋದಿಲ್ಲ. ಇಲ್ಲಿ ಸಿದ್ದರಾಮಯ್ಯನ ತಾಕತ್ತ ಬೇರೆ, ಸಿದ್ದರಾಮಯ್ಯನ ಗತ್ತ ಬೇರೆ. ಒಂದು ಹೇಳ್ರಿ, ಡಿ ಕೆ ಶಿವಕುಮಾರ್ ಬಗ್ಗೆ 60 ಶಾಸಕರದವ್ರು ಅನ್ನೋದು ಸುಳ್ಳು ಹೇಳಬೇಡ್ರಿ. ಒಂದು ಮಾತನ್ನು ಡಿ ಕೆ ಶಿವಕುಮಾರ್ಗೆ ಹೇಳಬೇಕು. ಯಾಕಂದರೆ ಡಿ ಕೆ ಶಿವಕುಮಾರ್ನ ಮೆಚ್ಚಲೇಬೇಕು. ಪಕ್ಷದ ಸಿದ್ಧಾಂತಕ್ಕೆ ವಿರುದ್ಧ ಆಗಿಲ್ಲ. ಜೈಲಿಗೆ ಹೋದರೂ ಸಹಿತ, ಅನೇಕ ಕೇಸ್ಗಳನ್ನು ಹಾಕಿದರೂ ಸಹಿತ ಪಕ್ಷ ಬಿಡಲಿಲ್ಲ. ಅದು ಒಂದು ಪ್ಲಸ್ ಪಾಯಿಂಟು ಡಿ ಕೆ ಶಿವಕುಮಾರ್. ಕಾರ್ಯಕರ್ತರನ್ನ ಸಂಘಟನೆ ಮಾಡಿ, ರಾಜ್ಯಾದ್ಯಂತ ತಿರುಗಾಡಿ, ಅನೇಕ ಯಾತ್ರೆಗಳನ್ನು ಮಾಡಿ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ತರಲಿಕ್ಕೆ ಡಿ ಕೆ ಶಿವಕುಮಾರ್ದ ಬಹಳಷ್ಟು ಕಾಂಟ್ರಿಬ್ಯೂಷನ್ ಐತಿ, ಒಪ್ಪೋಣ. ಆದರೆ 60 ಶಾಸಕರದಾರ 70 ಶಾಸಕರದಾರ ಅನ್ನೋದು ಸಂಪೂರ್ಣ ಸುಳ್ಳು. ಶಾಸಕಾಂಗ ಪಕ್ಷದ ಸಭೆ ಕರೆದ್ರೆ 137ರಾಗ 125 ಕೈ ಎಬ್ಬಿಸ್ತಾರೆ ಸಿದ್ದರಾಮಯ್ಯದ ತಾಕತ್ತ ಕೆಟ್ರಿ. ಭಾಳ ದೊಡ್ಡ ಟಗರ್ ಅದು. ಒಮ್ಮೆ ಕೂಡಲೇ ಹಾದಾನ ಆಯಿತು, ಆ ನೋವಮಯ ಆಗೋದಿಲ್ಲ. ಅಂಥ ಟಗರನ್ನು ಸೈಡ್ಲೈನ್ ಮಾಡುವ ಸಲುವಾಗಿ ಶಾಸಕರು ಭಾಳ ಬುದ್ಧಿವಂತರದಾರ. 125 ಶಾಸಕರು ಯಾವಾಗಲೂ ಸಿದ್ದರಾಮಯ್ಯನ ಬೆನ್ನ ಹತ್ತಾರ. 5 ವರ್ಷ ಅವರ ಆಗಬೇಕು ಅನ್ನೋದು ಈಗ ಹೈಕಮಾಂಡ್ ಆದೇಶ ಕೊಡಾಕತ್ತೈತೆ. ಸಣ್ಣ ಹಿಂಗೆ ಚಳಿಗಾಲ ಅಧಿವೇಶನ ಮುಗಿಬೇಕು. ಕರ್ನಾಟಕದ ಕೇಂದ್ರದ್ದು ಪಾರ್ಲಿಮೆಂಟ್ರಿ ಚಳಿಗಾಲ ಅಧಿವೇಶನ ಮುಗಿಬೇಕು ಅಂದ್ರೆ ದಿವ್ಸಗಳು ಮುಂದೆ ಹಾಕೋತ ಹೋದ್ರಂದ್ರೆ ಮುಂದೆ ಇನ್ನು ತಾಲೂಕಾ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಬರ್ತಾವ. ಆಮೇಲೆ ಪಶ್ಚಿಮ ಬಂಗಾಳ, ಇನ್ನಿತರ ರಾಜ್ಯದ ಚುನಾವಣೆಗಳು ಬರ್ತಾವ. ಆ ಚುನಾವಣೆಗಳು ಮುಗಿದ ಮೇಲೆ ಕರ್ನಾಟಕದ ಮುಖ್ಯಮಂತ್ರಿ ಬದಲಾವಣೆ ಮಾಡೋಣ ಅನ್ಕೊಳ್ಳಿ ಹೇಳ್ಕೊತ ಹಂಗೆ ದಿವಸ ನುಗ್ಗಿಸ್ತಾರ. ಆದರೆ ಟೆನ್ಷನ್ ಮೇಲೆ ಟೆನ್ಷನ್. ಡಿ ಕೆ ಶಿವಕುಮಾರ್ ಮುಖ ನೋಡ್ರಿ ಹಂಗೈತಿ. ಅನೇಕ ಸ್ವಾಮೀಜಿಗಳನ್ನು ಬಿಟ್ಟರು, ಅನೇಕ ಪತ್ರಕರ್ತರನ್ನು ಅವರ ಪರವಾಗಿ ಬ್ಯಾಟಿಂಗ್ ಮಾಡೋ ಸಲುವಾಗಿ ತಾಸುಗಂಟೆ ಸುದ್ದಿ ಪ್ರಸಾರ ಮಾಡಿದರು. ನಿನ್ನೆ ಮೊನ್ನೆಯಿಂದ ನೋಡಾಕತ್ತಿನ 65 ಶಾಸಕರ ಸಂಖ್ಯೆ 68ಕ್ಕೆ ಬಂತು, 69ಕ್ಕೆ ಬಂತು, 70ಕ್ಕೆ ಬಂತು. ಯಾಕೆ 136 ಬರಲಿಲ್ಲನ್ರಿ? ರಾಜ್ಯದ KPCC ಅಧ್ಯಕ್ಷ 136 KPCC ಅಧ್ಯಕ್ಷನ ಕಡೆ ಇರಬೇಕು. ಆದರೆ ಪರಿಸ್ಥಿತಿ ಹಂಗಿಲ್ಲ. ಒಬ್ಬ ಅಹಿಂದದ ನಾಯಕ, ಒಬ್ಬ ರಾಜ್ಯದ ಅನೇಕ ಜನರ ಕಷ್ಟ ಕಾರ್ಪಣ್ಯಗಳನ್ನು ನೋಡಿ ಇವತ್ತು ರಾಜ್ಯಕ್ಕೆ ಒಳ್ಳೊಳ್ಳೆಯ ಕಾರ್ಯಕ್ರಮ ಕೊಟ್ಟಂಥ ಸಿದ್ದರಾಮಯ್ಯನ ಬದಲಾವಣೆ ಮಾಡೋದು ಅಷ್ಟು ಸುಲಭವಲ್ಲ. ಈಗ ಡಿ ಕೆ ಶಿವಕುಮಾರ್ ನಾ ಮುಖ್ಯಮಂತ್ರಿ ಆದರೆ ಜಮೀರ್ ಅಹ್ಮದ್ಗೆ ಉಪಮುಖ್ಯಮಂತ್ರಿ ಕೊಡ್ತಾನಂತೇಳಿ ಹೇಳಾಕತ್ತಾರ್ರಿ. ಆದರೆ ಡಿ ಕೆ ಶಿವಕುಮಾರ್ ನಮ್ಮ ಬರ್ದಾರಂತಿದ್ರು. ಆದರೆ ಎಷ್ಟು ಕಾರ್ಯಕರ್ತರಿಗೆ, ಅಲ್ಪಸಂಖ್ಯಾತರಿಗೆ ಹುದ್ದೆಗಳನ್ನ ಕೊಟ್ಟಿದ್ದೀರಿ? ನಿಮ್ಮ ಮನೆಗೆ ಹೋದ್ರೆ ಎಷ್ಟು ಮಂದಿಗೆ ಗೌರವಿಸಿದಿರಿ? ಅಲ್ಪಸಂಖ್ಯಾತರು ಹೋದ್ರೆ ಅಲ್ಲಿ ಮಾತಾಡ್ಸೋದು ಇಲ್ಲ, ಕರೆಯೋದು ಇಲ್ಲ. ಒಳಗೆ ನಿಮ್ಮ ಎಸ್ಕಾಟ್ ಗನ್ಮ್ಯಾನ್ಗಳು ಹೊರಗೆ ಹಾಕಿ ಬಿಡ್ತಾರೆ. ಸುಲಭವಾಗಿ ನೀವು ಸಿಗುವುದಿಲ್ಲ. ಉತ್ತರ ಕರ್ನಾಟಕದಲ್ಲಿ ನಿಮ್ಮದು ಪ್ರಚಾರ ಇಲ್ಲ, ಪರಿಚಯ ಇಲ್ಲ, ಯಾರೂ ನಿಮ್ಮನ್ನು ಮಾತಾಡಿಸೋದಿಲ್ಲ. ಇಲ್ಲಿಂದ 4 ಶಾಸಕರು ಬರೋದಿಲ್ಲ. ಇಲ್ಲಿಂದ ಬರಾರು ಒಬ್ಬರೇ ಶಿವಾನಂದ ಪಾಟೀಲ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ನ ಬಿಟ್ಟರೆ ಯಾರು ಬರೋದಿಲ್ಲ ರೀ. ಅದರ ಸಲುವಾಗಿ ನೀವು ಪ್ಯಾಕೇಜ್ ಸುದ್ದಿಗಳನ್ನು ಹಾಕಿಸಿದ್ರು ಸಹಿತ ಹೈಕಮಾಂಡ್ ಗಮನ ಹರಿಸಾಕತ್ತೈತಿ. ಸೋನಿಯಾ ಗಾಂಧಿ ಒಂದು ದಿಟ್ಟ ನಿರ್ಧಾರ ತಗೋತಾರ. ಸಿದ್ದರಾಮಯ್ಯ ಇದು ದಕ್ಷಿಣ ಭಾರತದಲ್ಲಿ ಇರುವುದು ದೊಡ್ಡ ಒಂದು ರಾಜ್ಯ ಅಂದರೆ ಕರ್ನಾಟಕ. ಅಲ್ಲಿ ಕಾಂಗ್ರೆಸ್ ಮತ್ತೆ 28ಕ್ಕೆ ಬರಬೇಕು. ಅಲ್ಲಿ ಇನ್ನಿತರರಿಗೆ ಅವಕಾಶ ಕೊಡಬಾರ್ದು. 5 ವರ್ಷ ಸಿದ್ದರಾಮಯ್ಯ ಮುಂದುವರಿಬೇಕು. ಉಪಮುಖ್ಯಮಂತ್ರಿ ಮಾತ್ರ ಇನ್ನೊಂದಿಬ್ಬರನ್ನ ನೇಮಕ ಮಾಡಬಹುದು. ಯಾಕಂದರೆ ಡಿ ಕೆ ಶಿವಕುಮಾರ್ಗಿಂತಲೂ ಪ್ರಬಲವಾಗಿ ಉತ್ತರ ಕರ್ನಾಟಕದಾಗ MB ಪಾಟೀಲ್ ಅದಾರ. ಈ MB ಪಾಟೀಲ್ದ ಶಕ್ತಿ ಯಾರಿಗೆ ಗೊತ್ತೈತ್ರಿ? 45ರಿಂದ 50 ಶಾಸಕರನ್ನ ತರುವಂಥ ಶಕ್ತಿ MB ಪಾಟೀಲ್ ಕಡೆ ಐತಿ. 60ರಿಂದ 70 ಶಾಸಕ ತರುವಂಥ ಶಕ್ತಿ ಸತೀಶ್ ಜಾರಕಿಹೊಳಿ ಕಡೆ ಐತಿ. ಅಲ್ಪಸಂಖ್ಯಾತ ಕೋಟಾದಿಂದ BZ ಜಮೀರ್ ಅಹ್ಮದ್ ಖಾನ್ ಮಾತ್ರ ಅರ್ಹತಾ ವ್ಯಕ್ತಿ. ಈ 3 ಜನರನ್ನು ಬಿಟ್ಟು ನಾನು ಮುಖ್ಯಮಂತ್ರಿ ಆಗ್ತೇನೆ ಅಂದರೆ ಡಿ ಕೆ ಶಿವಕುಮಾರ್ ಆ ಶಕ್ತಿ ನಿಮ್ಮದು ಪೂರೈಕೆ ಆಗುವುದಿಲ್ಲ. ನಿಮ್ಮಲ್ಲಿ 50-60 ಶಾಸಕರದಾರಂದ್ರೆ ಅವ್ರ ಬಾಯಿಂದ ಹೇಳಿಸ್ರಿಪ್ಪ, ನಾವು ಡಿ ಕೆ ಶಿವಕುಮಾರ್ ಪರವಾಗಿ ಅದೀವಿ, ಮುಖ್ಯಮಂತ್ರಿ ಆಗಬೇಕಾದ್ರೆ ಅವರೇ ಆಗಬೇಕು ಅನ್ನೋದು ಒಂದೇ ವೇದಿಕೆ ಮೇಲೆ 60 ಶಾಸಕರು ಹೇಳಬೇಕು. ಹೇಳಂಗಿಲ್ರಿ, 6 ಮಂದಿ ಹೇಳೋದಿಲ್ಲ. ಅದರ ಸಲುವಾಗಿ ಸುಳ್ಳು ಸುದ್ದಿಗಳನ್ನ ಹಬ್ಬಿಸಿ ಏನೇನೋ ಗೊಂದಲದ ವಾತಾವರಣ ತಯಾರು ಮಾಡಕತ್ತಾರೆ. ರಿಯಾಲಿಟಿ ಸುದ್ದಿ, ಖಡಕ್ ಸುದ್ದಿ, ಸತ್ಯ ಸುದ್ದಿ. ಡಿ ಕೆ ಶಿವಕುಮಾರ್ ಕಡೆ 20 ಶಾಸಕರಿಗಿಲ್ಲ. ಇದು ಸಿದ್ದರಾಮಯ್ಯನ ತಾಕತ್ತು ನೋಡಿದರೆ 125 ಓಡಿ ಬರ್ತಾರೆ.
ಹಂಗಾದ್ರೆ ಕರ್ನಾಟಕದ ಮಹಾಜನತೆ ಈ ಗೊಂದಲದ ವಾತಾವರಣದಿಂದ ವಿಚಾರ ಮಾಡಬೇಡ್ರಿ. ಸಿದ್ದರಾಮಯ್ಯ ಬದಲಾವಣೆ ಆಗೋದಿಲ್ಲ, ಸಿದ್ದರಾಮಯ್ಯ ಮುಂದುವರಿಯವ. ಅವಾಗ ಬಲಾಢ್ಯ ಶಕ್ತಿ ಎಂ ಬಿ ಪಾಟೀಲ್, ಈಶ್ವರ್ ಖಂಡ್ರೇನಂತವ್ರ, ಆಮೇಲೆ ಸತೀಶ್ ಜಾರಕಿಹೊಳಿನಂತವ್ರ 4 ಪಿಲ್ಲರ್ಗಳು ತಯಾರಾಗಿ ನಿಂತಾವಂದ್ರೆ ಸಿದ್ದರಾಮಯ್ಯನ ಅಳಿಗಾಡ್ಸವ್ರು ಯಾರ್ರೀ? ಸಿದ್ದರಾಮಯ್ಯ ಬೇಕನ್ನೋರು ಎಷ್ಟು ಮಂದಿ ಬೇಕು? ಸಿದ್ದರಾಮಯ್ಯ ಬ್ಯಾಡ ಅನ್ನೋರು ಎಷ್ಟು ಮಂದಿ? ಡಿ ಕೆ ಶಿವಕುಮಾರ್ ಬೇಕು, ಕೆ ಶಿವಕುಮಾರ್ ಬ್ಯಾಡ ಅನ್ನೋರು ನೇರವಾಗಿ ನನ್ನ ಕಮೆಂಟ್ ಬಾಕ್ಸ್ನಾಗ ಅನಿಸಿಕೆ ಹಾಕಿರಿ. ಯೂಟ್ಯೂಬ್ದಾಗ ಬಡ ನೋಡ್ರಿ, ಬೆಲ್ ಐಕಾನ್ ಗಂಟೆ ಹೊಡ್ರಿ, ಫೇಸ್ಬುಕ್ ಫಾಲೋ ಮಾಡಿರಿ. ಮತ್ತೊಂದು ಸುದ್ದಿಯೊಂಗ ಬರ್ತೀನಿ. ನಮಸ್ಕಾರ.